ಇನ್ನು ಇರಾನ್ ಮೇಲೆ ಅಮೆರಿಕಾದಿಂದ ಮತ್ತೆ ಭೀಕರವಾದಂತಹ ದಾಳಿಯನ್ನ ಮಾಡಲಾಗಿದೆ. ಒಪ್ಪಂದ ಅಂತ್ಯ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ರಾತ್ರಿ ದಾಳಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇರಾನ್ ದಾಳಿಯನ್ನ ಮಾಡಿದೆ. ಇಂದು ಖಮೇನಿ ಅಂತ್ಯಕ್ರಿಯೆ ಇದೆ. ಅಂತ್ಯಕ್ರಿಯೆಗೂ ಮುನ್ನವೇ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಬುಶ್ರೇಹ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರದೇಶ. ಇರಾನ್ ಮೇಲೆ ಅಮೆರಿಕಾದಿಂದ ಮತ್ತೆ ಭೀಕರವಾದಂತಹ ದಾಳಿಯಾಗಿದೆ. ಒಪ್ಪಂದ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಅಟ್ಯಾಕ್ ಆಗಿದೆ. ರಾತ್ರಿ ದಾಳಿ ಎಂದು ಟ್ರಂಪ್ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ದಾಳಿಯನ್ನ ಮಾಡಲಾಗಿದೆ. ಇದು ಖಮೇನಿ ಅಂತ್ಯಕ್ರಿಯೆ ಇದೆ. ಅಂತ್ಯಕ್ರಿಯೆಗೂ ಮುನ್ನವೇ ಇದೀಗ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಬುಶ್ರೇಹ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರದೇಶದ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಇರಾನಿನ ಚಾಬಹಾರ್ ಪ್ರಾಂತ್ಯದ ಮೇಲೂ ಕೂಡ ಅಮೆರಿಕ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ಮೇಲೆ ಭೀಕರವಾದಂತಹ ದಾಳಿಯನ್ನ ಮಾಡಿದೆ ಅಮೆರಿಕ. ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಎಚ್ಚರಿಕೆಯ ಬೆನ್ನಲ್ಲೇ ದಾಳಿಯನ್ನ ಮಾಡಿರುವಂಥದ್ದು. ತಡರಾತ್ರಿ ದಾಳಿಯನ್ನ ಮಾಡಿದೆ. ಒಪ್ಪಂದ ಅಂತ್ಯ ಅಂತ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ರಾತ್ರಿ ದಾಳಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇವತ್ತು ಖಮೇನಿ ಅಂತ್ಯಕ್ರಿಯೆ ಕೂಡ ಇದೆ. ಅಂತ್ಯಕ್ರಿಯೆ ಬೆನ್ನಲ್ಲೇ, ಅಂತ್ಯಕ್ರಿಯೆ ಆಗೋದಕ್ಕಿಂತ ಮುಂಚಿತವಾಗಿ ಬುಶೇರ್ ಮತ್ತು ಚಾಬಾರ್ನಲ್ಲಿ ದಾಳಿಯನ್ನ ಮಾಡಲಾಗಿದೆ. ಭೀಕರವಾದಂಥ ದಾಳಿಯನ್ನ ಮಾಡಿರುವಂಥದ್ದು. ಕದನ ವಿರಾಮ 20 ದಿನಕ್ಕೆ ಖತಮ್ ಆಗಿದೆ. ಮತ್ತೆ ಯುದ್ಧ ಶುರುವಾಗಿದೆ. ಇರಾನ್ನ 80 ಸ್ಥಳಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರುವಂಥದ್ದು. ಕುವೈತ್, ಬಹ್ರೇನ್ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡಿತ್ತು. ಅದಕ್ಕೆ ಮತ್ತೊಂದು ದಾಳಿಯನ್ನ ಅಮೆರಿಕ ಸೇನೆ ಇದೀಗ ಮಾಡಿರುವಂಥದ್ದು. ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾವು ಯುದ್ಧವನ್ನ ಮಾಡೋದಿಲ್ಲ, ಸ್ಟಾಪ್ ಮಾಡ್ತಿದ್ದೀವಿ ಅಂದ್ರೂ ಕೂಡ ಮತ್ತೆ ಯುದ್ಧವನ್ನ ಶುರು ಮಾಡಿಕೊಂಡಿದ್ದಾರೆ.